ಆಕಾಶವಾಣಿ ಚಿಂತನ MPM ಕೊಟ್ರಯ್ಯ ಅವರಿಂದ. ಭಕ್ತಿ ಎಂಬುದು ಪ್ರೀತಿಯ ಸಫಲತೆ ನೋಡ. ಅನುಭವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ. ಅನುಭವ ಭಕ್ತಿಗೆ ಆಧಾರ, ಅನುಭವ ಭಕ್ತಿಗೆ ನೆಲೆ. ಅನುಭವ ಉಳ್ಳವರ ಕಂಡು ತುಲ್ಯ ಸಂಭಾಷಣೆ ಬೆಸಗೊಳ್ಳದಿದ್ದೊಡೆ ನರಕದಲ್ಲಿ ಇಕ್ಕಯ್ಯ ರಾಮನಾಥ. ಇದು ದೇವರ ದಾಸಿಮಯನ ವಚನ. ಬಸವಣ್ಣನವರು ಕೂಡ ಭಕ್ತಿಯ ಕುರಿತು ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು ಮರ್ಮುವ ನರಿಯದ ಮಾಟ ಸುಯಿದಾನದ ಕೇಡು ಬಂದ ಸಮಯೋಚಿತವ ಅರಿಯದಿದ್ದೊಡೆ ನಿಂದಿರಲೊಲ್ಲ ಕೂಡಲ ಸಂಗಮ ದೇವ ಎಂದಿರುವರು. ಅಂದರೆ ಸಮರ್ಪಣಾ ಭಾವದಿಂದ ಮಾತ್ರ ಭಗವಂತನ ಒಲಿಮೆ ಸಾಧ್ಯ. ಮೊದಲು ನಾವು ಭಕ್ತಿ ಎಂದರೇನು ಅರಿಯಬೇಕಿದೆ. ಇದೊಂದು ಪರಿಕಲ್ಪನೆ, ಅರಿವು ಅಂದ್ರೆ ದೃಢ ನಂಬಿಕೆ ಎಂಬುದಾಗಿ ತಿಳಿಸಿರುವರು ಶರಣರು. ನಂಬಲೆ ಮನವೇ ಹಂಬಲಿಸದಿರು ಬರಿದೆ ನಂಬಿಕೆಯ ಕಾರಣವು ಸಾಂಬನೊಲಿಯುವುದಕ್ಕೆ. ಹೀಗಾಗಿ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿ ಅವರೊಂದಿಗೆ ಲೀನವಾಗಲು ಜೊತೆಯಾಗಲು ಮುಖ್ಯವಾಗಿ ನಮಗೆ ಭಕ್ತಿ ಬೇಕು. ಭಕ್ತಿಯಲ್ಲಿ ನವವಿಧ ಭಕ್ತಿಗಳು ಅಂದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನೆ, ಅರ್ಚನ, ವಂದನೆ, ದಾಸೆ ಹಾಗೂ ಸತ್ಯ ಮತ್ತು ಆತ್ಮ ನಿವೇದನ ಭಕ್ತಿ ಎಂಬುದಾಗಿ ಹೇಳುವುದು ಕೃತಿಗಳಲ್ಲಿ ಕಾಣಬಹುದಾಗಿದೆ. ಕಾರಣ ಪರಮಾತ್ಮನ ಕೃಪೆಗೆ ಪಾತ್ರ ಆಗಬೇಕಾದರೆ ಭಕ್ತಿ ಯೋಗ ಮುಖ್ಯ. ಅಂದರೆ ದೇವರನ್ನು ಆರಾಧಿಸುವ, ಧ್ಯಾನಿಸುವ, ಪ್ರೀತಿಸುವ ಹಾಗೂ ಯಾರು ಇದನ್ನು ನಿರಂತರವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬರುವರೋ ಅವರನ್ನು ಪರಮಾತ್ಮ ಪ್ರೀತಿಯಿಂದ ತನ್ನಲ್ಲಿಗೆ ಕರೆದುಕೊಳ್ಳುವನು. ಇದನ್ನೇ ಮುಕ್ತಿ ಎಂದು ಕರೆಯುವರು. ಭಕ್ತಿಯಲ್ಲಿ ಪ್ರಮುಖವಾಗಿ ಬಾಹ್ಯ ಭಕ್ತಿ ಹಾಗೂ ಸೂಕ್ಷ್ಮ ಭಕ್ತಿ ಎಂಬುದಾಗಿ ಕಾಣಬಹುದಾಗಿದೆ. ಇದನ್ನು ಅರ್ಥೈಸಿಕೊಳ್ಳುವುದು ಕೂಡ ಕಷ್ಟ ಸಾಧ್ಯ. ಬೀಜದಿಂದ ವೃಕ್ಷವೋ, ವೃಕ್ಷದಿಂದ ಬೀಜವೋ ಅರಿಯಲು ಅಸಾಧ್ಯವೆಂಬಂತೆ ಭಕ್ತಿಯಿಂದ ಶಿವಾನುಗ್ರಹವು, ಶಿವಾನುಗ್ರಹದಿಂದ ಭಕ್ತಿಯೋ ಇದನ್ನೇ ಧರ್ಮದ ಮರ್ಮವೆಂದು ಕರೆಯುವರು. ಇದನ್ನು ಅರಿತಾಗಲೇ ನಿಜ ಮಾನವ ಆಗಲಿಕ್ಕೆ ಸಾಧ್ಯ. ಹಾಗಾದಾಗ ಮಾನವ ಮಹಾದೇವನಾಗಬಲ್ಲ ಎಂಬುದಾಗಿಯೂ ಕೂಡ ಶರಣರು ಹೇಳಿದ್ದಾರೆ. ಭಕ್ತಿಯ ಪರಾಕಾಷ್ಠತೆಯನ್ನ, ಪ್ರೀತಿಯನ್ನ ಅರಿಸಿದ್ದಾರೆ. ಸರ್ವಜ್ಞನು ಸಹ ತನ್ನ ವಚನದಲ್ಲಿ ಭಕ್ತಿ ಎಂಬುದೇ ಬೀಜ, ಮುಕ್ತಿ ಎಂಬುದೇ ಫಲ ಎಂದಿರುವರು. ಮಾಗಿದ ಫಲ ಸಿಗಬೇಕಾದರೆ ಅಂತಃಕರಣ, ಪ್ರೀತಿ, ಮಮತೆ, ವಾತ್ಸಲ್ಯ, ಆರಾಧನೆ ಬಹಳ ಮುಖ್ಯ. ಮನಸ್ಸು ಮತ್ತು ದೇಹ ಎಂಬ ಈ ಹಸನಾದ ಹೊಲದಲ್ಲಿ ಬಿತ್ತಿದ ಬೀಜ ರಸಭರಿತ ಫಲ ನೀಡುವಂತೆ ಪರಮಾತ್ಮ ಭಕ್ತಿಗೆ ಮೆಚ್ಚಿ ಮುಕ್ತಿ ಎಂಬ ಫಲವನ್ನು ನಮಗೆ ನೀಡಿ ಹಾರೈಸುವನು. ಇಂತಹ ಭಕ್ತಿ ಪಡೆಯಲು ಮುಖ್ಯವಾಗಿ ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಸಮರ್ಪಣಾ ಭಾವದಿಂದ, ಸಂತೋಷದಿಂದ, ನನ್ನದು ಎಂಬುದು ಏನು ಇಲ್ಲ ಎಂಬ ಭಾವದೊಂದಿಗೆ ಅರ್ಪಿಸಿದಾಗ ಭಕ್ತಿ ನಮ್ಮಲ್ಲಿ ಅಲ್ಲಿ ಪರಮಾತ್ಮ ವಾಸಿಸುತ್ತಾನೆ. ಅಷ್ಟೇ ಅಲ್ಲ, ಭಕ್ತಿಯ ಪರಾಕಾಷ್ಠತೆ ಹೊಂದಿದ ತನ್ನ ಭಕ್ತರನ್ನ ತನ್ನೊಂದಿಗೆ ಕರೆದೊಯ್ಯುವನು ಎಂಬುದಕ್ಕೆ ಅನೇಕ ನಿದರ್ಶನಗಳನ್ನು ಕೂಡ ಕಾಣಬಹುದಾಗಿದೆ. ಉದಾಹರಣೆಗೆ ಮಾರ್ಕಾಂಡೇಯನ ಭಕ್ತಿ, ಬೇಡರ ಕಣ್ಣಪ್ಪನ ಭಕ್ತಿ, ಭಕ್ತ ಪ್ರಹ್ಲಾದ, ಏಕಲವ್ಯ, ಹಾಗೇನೆ ಶರಣ ಸುರಗಿ ಚೌಡಯ್ಯ. ಅಲ್ಲದೆ ಇತ್ತೀಚಿನ ಕಲಿಗಾಲದಲ್ಲಿಯೂ ಕೂಡ ಅನೇಕ ಶರಣ ಸಂತ ಮಹಾಂತರ ನಿದರ್ಶನಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಅಷ್ಟ ಮದಗಳನ್ನ ಮೆಟ್ಟಿ ಹಾಕಿ ಸೃಷ್ಟಿಗಧಿಪತಿ ಪರಮಾತ್ಮನ ಧ್ಯಾನ ಆರಾಧನೆ ಮಾಡುವ ಮೂಲಕ ನಮ್ಮ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸುವ ಮೂಲಕ ನಮ್ಮ ಭಕ್ತಿ ಆತನ ಅಂತರಂಗಕ್ಕೆ ತಲುಪಿ ಪ್ರೀತಿಯ ಮಡಿಲಿನಲ್ಲಿ ನಮ್ಮನ್ನು ಕರೆದುಕೊಳ್ಳುವ ಎಂಬುದಾಗಿದೆ. ಇದನ್ನೇ ಭಕ್ತಿ ಎಂಬುದಾಗಿ ಕರೆಯುತ್ತಾರೆ. ಪ್ರೇಮದ ಸಫಲತೆ ಅಲ್ಲವೇ ಭಕ್ತಿ ಇಲ್ಲದೆ ಹೋಗಿದ್ದರೆ ಆತ್ಮ ಮತ್ತು ಪರಮಾತ್ಮ ಈ ದೇಹದಲ್ಲಿ ಜೀವಾತ್ಮನಾಗಿ ಜೀವದಾನ ಕರುಣಿಸಲು ಸಾಧ್ಯವೇ? ನಮ್ಮ ಭಕ್ತಿ ಆತನ ಪ್ರೀತಿಯ ಸಮ್ಮಿಲನದಿಂದ ಮಾನವ ಎಂದು ಜೀವ ಜಗತ್ತಿನಲ್ಲಿ ಬದುಕುತ್ತಿದ್ದಾನೆ ಎಂಬ ಸತ್ಯವನ್ನ ಅರಿಯಬೇಕಿದೆ. ಈ ಕುರಿತು ಒಂದು ವಚನ: ಸಂಸಾರ ಸಾಗರದಿ ಸುಖ ದುಃಖ ಎರಡುಂಟು, ಹಿಗ್ಗದೆ ಕುಗ್ಗದೆ ಜಗ್ಗು ಜೀವನ ರಥವ, ಅಡೆತಡೆಗಳೆಂಬ ತೆರೆಗಳು ಏರಿ ಬರುತ್ತಲಿಹವು, ಚಿಂತ್ಯಾಗ ಮಾಡುತ್ತೀನಿ ಶಿವನಿರುವವರೆಗೆ, ಸತ್ಯ ಧರ್ಮಗಳೆಂಬ ಹುಟ್ಟು ಹಾಕುತ್ತಲೇ ಸಾಗು ನೀ ಮುಂದಕ್ಕೆ, ಮುಕ್ತಿಯ ಪಥ ತಲುಪುವವರೆಗೆ ಭಕ್ತಿಯಲ್ಲಿ ಕರೆದೊಡೆ ಜೊತೆಗೆ ಬರುವನು ನಮ್ಮಯ್ಯ ಶ್ರೀ ಗುರು ಚಂದ್ರಶೇಖರ ಒಡೆಯ, ನಮ್ಮಯ್ಯ ಶ್ರೀ ಗುರು ಚಂದ್ರಶೇಖರ ಒಡೆಯ. ಇದುವರೆಗೆ MPM ಕೊಟ್ರಯ್ಯ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.